ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಾಗನಹಳ್ಳಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿ ಸುಮಾರು 15 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿರುವ ಸಿಸಿ ರಸ್ತೆ ಕಾಮಗಾರಿಗೆ ಅಧಿಕೃತವಾಗಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ನಾಗನಹಳ್ಳಿ ಗ್ರಾಮದ ಗಣ್ಯರಾದ ಸಂಗಮೇಶ್ ನಾಗನಹಳ್ಳಿ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಲ್ಲಿನಾಥ್ ನಾಗನಹಳ್ಳಿ, ಅಧ್ಯಕ್ಷರು ಪಿಕೆಪಿಎಸ್ ಕೊಟ್ನೂರು ಡಿ, ಲಿಂಗರಾಜ್ ತಾರ್ಫಲ್ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರು, ಲಿಂಗರಾಜ್ ಕಣ್ಣಿ ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್, ನಾಗೇಂದ್ರಪ್ಪ ಗಚ್ಚಿನಮನಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಭೀಮಾಶಂಕರ್ ನಂದಿಕೂರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಅಶೋಕ್ ನಾಗನಹಳ್ಳಿ, ನಾಗೇಂದ್ರಪ್ಪ ಶರ್ಮಾ, ಮಹದೇವ್ ಶಿನ್ನೂರ್, ಹಸ್ನಯ್ಯ ಗುತ್ತೇದಾರ್, ರಾಜೇಂದ್ರ ಮುದ್ದನ್ ಹಾಗೂ ನಾಗನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್, ನಾಗನಹಳ್ಳಿ. ನಾಗನಹಳ್ಳಿ ಗ್ರಾಮದಲ್ಲಿ, ನಮ್ಮ ದಕ್ಷಿಣ ಮತಕ್ಷೇತ್ರದಂಥ ನಾಗನಹಳ್ಳಿ ಗ್ರಾಮದಲ್ಲಿ ಇವತ್ತು ನಾವು ಎಲ್ಲರೂ ಸೇರಿ ನಮ್ಮ ಪಕ್ಷದ ಮುಖಂಡರು ಮತ್ತು ಗ್ರಾಮದ ಎಲ್ಲ ಹಿರಿಯರು, ಲಿಂಗರಾಜ್ ಗಣ್ಯವರು, ಸಂಗಮೇಶ್ ನಾಗನಹಳ್ಳಿಯವರು, ಭೀಮರಾವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಫಲ್ ಅವರು, ನಮ್ಮ ಸೊಸೈಟಿ ಅಧ್ಯಕ್ಷರು ಅಶೋಕ್ ಅವರು, ಎಲ್ಲ ಗಣ್ಯರು, ಎಲ್ಲ ಗ್ರಾಮದ ಹಿರಿಯ ಮುಖಂಡರು, ಪ್ರಕಾಶ್ ಆದಿಯಾಗಿ ಮತ್ತು ಮಹಾದೇವರೆಲ್ಲ ಹಿರಿಯರು ಸೇರಿಕೊಂಡು ಒಂದು ಸಿ ರಸ್ತೆ 15 ಲಕ್ಷ ರೂಪಾಯಿಯಲ್ಲಿ ಇಲ್ಲಿ ಒಂದು, ಅಲ್ಲಿ ಇನ್ನೊಂದು, ನಮ್ಮ ಅಧ್ಯಕ್ಷರ ಮನೆ ಮುಂದ್ಗಡೆ 2 ಸಿ ರಸ್ತೆ. ಇದು ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತು ನಮ್ಮ ನಿರ್ಮಿತ ಕೇಂದ್ರದವ್ರಿಗೆ ವಹಿಸಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇದಾದ ನಂತರ ಮತ್ತೆ ಕೂಡ ಎಲ್ಲಿ ಉಳಿದಿದ್ದು ಇನ್ನೂ 70 ಲಕ್ಷ ಪ್ರತಿಯೊಂದು ಹಳ್ಳಿ ಕೂಡ ಕೊಟ್ಟಿದ್ದೇವೆ. CM ಅವರು ಫಂಡ್ ಕೊಟ್ಟಿದ್ದರಲ್ಲಿ ಅದನ್ನು ಕೂಡ ಒಟ್ಟಾರೆ ಈ ಸಲ ಇನ್ನೂ ಉಳಿದಿರ್ತಕ್ಕಂಥ ಸಮಯದಲ್ಲಿ ಇಲ್ಲಿ ಯಾವುದೇ ಕೆಲಸ ಉಳಿಲಾರದಂತೆ ನಮ್ಮ ಎಲ್ಲರೂ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತಿನಿಂದ ನಾವೆಲ್ಲರೂ ಭಾಳ ಸಂತೋಷದಿಂದ ಇದರ ಪೂಜೆ ಮಾಡಿದ್ದೇವೆ. ಇದನ್ನು ಚೆನ್ನಾಗಿ ಕ್ಯೂರಿಂಗಾಗಿ ನಿರ್ಮಿತ ಕೇಂದ್ರದ ಅಧಿಕಾರಿಗಳಿಗೆ ಕೂಡ ಹೇಳಿ, ಗ್ರಾಮಸ್ಥರು ಕೂಡ ಜವಾಬ್ದಾರಿಯಿಂದ ಇದನ್ನೆತ್ತು ಚೆನ್ನಾಗಿ ಮಾಡಿಕೊಡ್ಬೇಕು. ಅವರೆಲ್ಲರೂ ಹೇಳಿದ್ದಾರೆ, ನಾವೆಲ್ಲ ಇದನ್ನೆಂತೂ ಸರಿಯಾಗಿ ಮಾಡಿಸ್ಕೋತೀವಿ ಅಂತ ಹೇಳಿದ್ದಾರೆ. ಆ ಕೆಲಸ ಚೆನ್ನಾಗಿ ಆಗಬೇಕು, ಕ್ಯೂರಿಂಗ್ ಆಗ್ಬೇಕಂತ ಹೇಳಿ ನಿರ್ಮಿತ ಕೇಂದ್ರದ ಅಧಿಕಾರಿ ಕೂಡ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.